Ela me chama de malvadão, garota, eu sei que eu tô em tensão. Gosta de sol, chamando atenção, troca demais, tá na minha mão. Hoje eu te busco com as 10, faz eu tirar meus três. Seus olhos brilham tipo ametista, sagitariano, não perco de vista. Não, é filho na fã, esse monte não é quebrado nem pro Jack Chan. E é por isso que ela sempre jurou que é meu fã, que é prova da minha vibe até de manhã. ಆ್ಯಕ್ಚುಲಿ ನೋಡಿ ಗಾಯ್ಸ್, ಈ ಒನ್ ಆಫ್ ದ ಬೆಸ್ಟ್ ಲುಕಿಂಗ್ ನೇಕೆಡ್ಸ್ ಅಂತ ಹೇಳ್ಬೋದು. ನನಗೆ ಜನ್ರೇಷನ್ 2ಕ್ಕಿಂತ ಜನ್ರೇಷನ್ 3 ತುಂಬ ಇಷ್ಟ ಆಗಿದೆ, ಡ್ಯೂಕ್ 390. ಹಲೋ ಗಾಯ್ಸ್, ನಾನು ನಿಮ್ಮ ಮಿಥುನ್ ಆ್ಯಂಡ್ ಯು ಆರ್ ವಾಚಿಂಗ್ ದ ಮಿಥುನ್ ಯೂಟ್ಯೂಬ್ಸ್. ಫುಲ್ ಆರೆಂಜ್ ಕೊಟ್ಟಿದ್ದಾರೆ, ಎಷ್ಟು ಅಟ್ರ್ಯಾಕ್ಟ್ ಮಾಡುತ್ತೆ ಅಂದರೆ ಕಲರ್ ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ದಿಸ್ ಇಸ್ ದಿ ಫಾಸ್ಟೆಸ್ಟ್ ಸಿಂಗಲ್ ಸಿಲಿಂಡರ್. ಫಾಸ್ಟೆಸ್ಟ್ ಅಂದರೆ ಯಾವಾಗಲೂ ಟಾಪ್ ಸ್ಪೀಡ್ನ ಮ್ಯಾಟ್ರ್ ಆಗೋಲ್ಲ, ಏನು ಮ್ಯಾಟ್ರ್ ಆಗುತ್ತೆ ಅಂದರೆ ದ ಪುಲ್ಲಿಂಗ್ ಸ್ಪೀಡ್. ಎಷ್ಟು ಕ್ವಿಕ್ಕಾಗಿ ಹೋಗುತ್ತೆ, ನಿಮಗೆ ಆ ಸ್ಪೀಡ್ಸ್ನ ಎಷ್ಟು ಈಸಿಯಾಗಿ ಅಟೈನ್ ಮಾಡುತ್ತೆ ಅನ್ನೋದೇ ನಿಮಗೆ ಈ ಬೈಕಲ್ಲಿರೋ ಫನ್ನು. ಆ್ಯಂಡ್ ಇದು ಬಂದು ದ ಲೇಟೆಸ್ಟ್ ಜನ್ರೇಷನ್, ದಿಸ್ ಇಸ್ ದ ಜನ್ರೇಷನ್ 3 ಅಂದರೆ ಥರ್ಡ್ ಜನ್ರೇಷನ್ ಬೈಕ್ ಇದು. ಇದರಲ್ಲಿ ನಿಮಗೆ ಎಲ್ಲ ಫೀಚರ್ಸ್ ಕೊಟ್ಬಿಟ್ಟಿದ್ದಾನೆ ಗೈಸ್. ನೋಡಿ, ಇಲ್ಲಿ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಇದೆ, ಎರಡೂ ಅಡ್ಜಸ್ಟ್ ಮಾಡ್ಕೋಬೋದು. ರೇರ್ ಅಡ್ಜಸ್ಟೇಬಲ್ ಇದೆ, ಮತ್ತು ನಿಮಗೆ LC4 ಇಂಜನ್ ಕೊಟ್ಟಿದ್ದಾರೆ. ಜನ್ರೇಷನ್ 2ಕ್ಕಿಂತ ಇದರಲ್ಲಿ ಇನ್ನೂ ನಿಮ್ಗೆ ರಿಫೈನ್ಮೆಂಟು ಅದೆಲ್ಲ ಜಾಸ್ತಿ ಇರುತ್ತೆ. ಮತ್ತು ನಿಮಗೆ ಮೆಡ್ಜಿಲರ್ M5s ಕೊಟ್ಟಿದ್ದಾರೆ ಟಯರ್ಸು. ಇಲ್ಲಿ ನೀವು ಲುಕ್ಕು ಕೂಡ ಅಷ್ಟೇ, ನೋಡೋಂಗಿದ್ರೆ ಎಷ್ಟು ಸಕ್ಕದಾಗಿದೆ. ಇದು ಬಂದು ನಿಮಗೆ ಮ್ಯಾಟ್ ಫಿನಿಶ್ ಆರೆಂಜ್ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಬಾಡಿ ಪ್ಯಾನಲ್ಸ್ ಎಲ್ಲ ನೋಡಿದ್ರೆ ಡ್ಯೂಕ್ 3 ಸೆಕೆಂಡ್ ಜನ್ರೇಷನಲ್ಲಿ ಇಲ್ಲಿ ತನಕ ಇರೋದು, ಬಟ್ ಇಲ್ಲಿ ತನಕ ಎಕ್ಸ್ಟೆಂಡ್ ಮಾಡಿ ನಿಮಗೆ ಇನ್ನೂ ಸೂಪರಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಡ್ಯೂಕ್ 390 ನಂಗೆ ತುಂಬ ಇಷ್ಟ, ಎಸ್ಪೆಷಲಿ ಈ ಮಾಡೆಲ್. ನನಗೆ ಜನ್ರೇಷನ್ 1 ಇಷ್ಟ ಆಗಿತ್ತು. ದೆನ್ ಈ ಗಾಡಿ ಮಾಡೆಲ್ ನೋಡಿದಾಗ ನನಗೆ ಈ ಗಾಡಿ ತುಂಬ ಇಷ್ಟ ಆಯಿತು. ಇದರಲ್ಲಿ ಎಷ್ಟೊಂದು ಇಂಜಿನಿಯರಿಂಗ್ ಚೇಂಜಸ್ ಕೂಡ ಮಾಡಿದ್ದಾರೆ. ಇಂಜಿನಿಯರಿಂಗ್ ಚೇಂಜಸ್ ಏನು ಅಂದರೆ, ಇವಾಗ ನಿಮಗೆ ರೊಟೇಷ್ನಲ್ ಮಾಸ್ ಕಮ್ಮಿ ಮಾಡಿರೋದು. ಸೊ ರೊಟೇಷ್ನಲ್ ಮಾಸ್ ಎಲ್ಲ ಕಮ್ಮಿ ಮಾಡಿದಷ್ಟು ನೀವು 1 kg ಕಮ್ಮಿ ಮಾಡಿದ್ರೆ ಕೂಡ ನಿಮಗೊಂದು 3-4 kg ಕಮ್ಮಿ ಆಗಿರೋ ಎಫೆಕ್ಟ್ ಅದು ಕೊಡುತ್ತೆ. ಯಾಕಂದರೆ ಅದು ರೊಟೇಷ್ನಲ್ ಮಾಸ್ ಇರೋದ್ರಿಂದ ಏನಾಗುತ್ತೆ ಅಂದರೆ, ಹೆವಿ ವೆಯ್ಟ್ನ ತೊಗೊಂಡು ಓಡಬೇಕಲ್ವ ಇಂಜನ್ನು, ಅದನ್ನು ಲೈಟ್ ಮಾಡಿದ್ರೆ ಇನ್ನೂ ಬೇಗ ನುಗ್ಗುತ್ತೆ. ಆ್ಯಕ್ಸಲರೇಷನ್ ಎಲ್ಲ ಕ್ರೇಜಿ ಇರುತ್ತೆ. ಬನ್ನಿ ಇವಾಗ ನಿಮಗೆ ಆ್ಯಕ್ಸಲರೇಷನ್ ಎಲ್ಲ ತೋರಿಸ್ತೀನಿ. ಬಟ್ ನಿಮಗೆ ಸೀಟ್ ಕೂಡ ನೋಡಿ, ಇಲ್ಲಿ ಸೀಟ್ ಕೂಡ ಆರೆಂಜ್ ಕಲರ್ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ಲುಕ್ಕರ್ ಮಾತ್ರ ಸಕ್ಕದಾಗಿದೆ. ಆ್ಯಂಡ್ ಯು ಆಲ್ವೇಸ್ ಡ್ಯೂಕ್ 390ಯಲ್ಲಿ ಆಲ್ವೇಸ್ ಸಿಟ್ ಆನ್ ದ ಬೈಕ್. ನೋಡಿ ಇಲ್ಲಿ ಎಷ್ಟು ಕಂಫರ್ಟಬಲ್ ಇದೆ. ಆ್ಯಕ್ಚುಲಿ ತುಂಬ ಲೈಟ್ ವೆಯ್ಟು, ನಿಮಗೆ ವೆಯ್ಟ್ ಅನ್ನೋದೇ ಫೀಲ್ ಆಗೋಲ್ಲ. ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮಿಂಗ್ ಇಂಜನ್ಸ್ ಇದು. ಆ್ಯಕ್ಚುಲಿ ನಿಮ್ಮ KTM ಬಗ್ಗೆ ಮಾತಾಡೋಂಗೆ ಇಲ್ಲ. ಬನ್ನಿ, ಡ್ಯೂಕ್ 390 ಎಸ್ಪೆಷಲಿ ನಿಮ್ಗೆ ಈ 390 ಸೀರೀಸ್ ಏನು ಡ್ಯೂಕ್ ಕೊಟ್ಟಿದ್ದಾರೋ, RC 390 ನಿಮಗೆ ಏರೋಡೈನಮಿಕ್ಸ್ ಎಲ್ಲ ಕೊಟ್ಟು ನಿಮ್ಗೊಂದು ಸ್ವಲ್ಪ ಪವರ್ನ ಚೆನ್ನಾಗಿರಬೇಕು ಅಂತ ಕೊಟ್ಟಿರ್ತಾರೆ. ಬಟ್ ಈ ಗಾಡಿ ಅಂತೂ ಕೇಳೋಕ್ಕೆ ಹೋಗ್ಬೇಡಿ, ಒಂದ್ಸಲ ಟ್ರಾಟ್ಲ್ ಓಪನ್ ಮಾಡಿದ್ರೆ ಮಾತ್ರ ಬ್ಲಾಸ್ಟ್ ಆಗುತ್ತೆ ಗಾಡಿ ಹಂಗೆ. ಆ್ಯಂಡ್ ನಿಮಗೆ ನೋಡೋಂಗಿದ್ರೆ ಇಲ್ಲಿ ಮೋಡ್ಸ್ ಕೊಟ್ಟಿದ್ದಾರೆ, ಬೈಕ್ ಇನ್ಫಾರ್ಮೇಷನ್, ಎಸ್ಪೆಷಲಿ ಇದು TFT ಏನು ಕೊಟ್ಟಿದ್ದಾರೋ ಸಕ್ಕದಾಗಿದೆ ಅಂತ ಹೇಳ್ಬೋದು. ನಿಮಗೆ ಡಿಸ್ಟೆನ್ಸ್ ಟು MT, ಟ್ರಿಪ್ 1 ಟ್ರಿಪ್ 2 ಎಲ್ಲ ತೋರಿಸುತ್ತೆ ನೋಡಿ. ಅದಾದಮೇಲೆ ನಿಮಗೆ ಸ್ಪೀಡ್ ಕಂಟ್ರೋಲ್ ಕೂಡ ಇದೆ. ಕ್ವಿಕ್ ಸೆಲೆಕ್ಟರ್, ಕನೆಕ್ಟಿವಿಟಿ, ಕ್ವಿಕ್ ಶಿಫ್ಟರ್, ಬೋತ್ ಅಪ್ ಆ್ಯಂಡ್ ಡೌನ್ ಕ್ವಿಕ್ ಶಿಫ್ಟರ್ ಬರುತ್ತೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿರ್ತೀನಿ ಬೋತ್ ಅಪ್ ಆ್ಯಂಡ್ ಡೌನ್ ಕ್ವಿಕ್ ಶಿಫ್ಟರ್ ಇರುತ್ತೆ ಇದರಲ್ಲಿ ಅಂತ. ಮತ್ತು ನಿಮಗೆ ಸ್ಪೀಡ್ ಕಂಟ್ರೋಲ್ ಇದೆ. ಅದಾದಮೇಲೆ ಟ್ರಿಪ್ ಇನ್ಫಾರ್ಮೇಷನ್ಸ್ ಎಲ್ಲ ಒಂದು ಸ್ವಲ್ಪ ಇದೆ, ಮತ್ತು ಬೈಕ್ ಇನ್ಫಾರ್ಮೇಷನ್ಸ್ ಕೂಡ ಸ್ವಲ್ಪ ಇದೆ. ಇವಾಗ ನಿಮಗೆ ಕೂಲೆಂಟ್ ಟೆಂಪ್ರೇಚರ್ ಆಗಲಿ, ಫ್ಯೂಯಲ್ ಆಗಲಿ, ಬ್ಯಾಟ್ರಿ ಆಗಲಿ ಇವಾಗ ನೋಡೋಂಗಿದ್ರೆ. ಪ್ಲಸ್ ಈ ಬಟನ್ಸ್ ಎಲ್ಲ ಇನ್ನೂ ನಿಮಗೆ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಅಂತ ಹೇಳ್ಬೋದು. ಏನಪ್ಪ ಅದು ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಬಟನ್ಸ್ ಎಲ್ಲ ಎಷ್ಟು ಪ್ರೀಮಿಯಮ್ ಮಾಡಿದ್ದಾರೆ. ಜನ್ರೇಷನ್ 2ಅಲ್ಲಿ ಎಲ್ಲ ಗಾಡಿಗೆ ಇರೋ ಥರನೇ ಇನ್ನೊಂದು ಸ್ವಲ್ಪ ಡಾಮಿನಾರ್, ಡ್ಯೂಕು ಅದೆಲ್ಲ ಶೇರ್ ಮಾಡ್ಕೋತಿತ್ತು ಪಾರ್ಟ್ಸ್. ಬಟ್ ಇದರಲ್ಲಿ ತುಂಬ ಯೂನಿಕ್ ಮಾಡಿದ್ದಾರೆ ಜನ್ರೇಷನ್ 3 KTM ಅವ್ರು ಅಂತ ಮಾತ್ರ. ಪ್ಲಸ್ ಇದು E20 ಕಾಂಪಿಟೇಬಲ್ ಕೂಡ ಇದೆ. E20 ಏನಪ್ಪ ಅಂದರೆ, ಇವಾಗ ನೀವು ನೆಕ್ಸ್ಟ್ ಇನ್ನೊಂದು 5 to 10 years ಈ ಗಾಡಿ ತೊಗೊಂಡ್ರೆ ನಿಮಗೆ ಈ ಎಮಿಷನ್ ನಾರ್ಮ್ಸ್ ಅನ್ನೋದು ನಿಮ್ಮ ತಲೆಯಲ್ಲಿ ಏನೂ ಬೇಕಾಗಿಲ್ಲ. ಯಾಕಂದರೆ ದಿಸ್ ಇಸ್ ಆಲ್ರೆಡಿ ಡೆವಲಪ್ಡ್ ಫಾರ್ ದಟ್ ಲೆವೆಲ್ ಆಫ್ ಸ್ಟೇಜಸ್. ಆ್ಯಂಡ್ ನಿಮಗೆ ಸಸ್ಪೆನ್ಷನ್ ಕೂಡ ನೋಡಿದ್ರೆ ಫುಲ್ ಸ್ಟಿಫ್ ಇರುತ್ತೆ. ಏನಕ್ಕಂದರೆ ನೀವು ಆ ಸ್ಪೀಡಲ್ಲಿ ನೀವು ರಾಕ್ ಮಾಡಬೇಕಾದ್ರೆ ಚೆನ್ನಾಗಿರ್ಬೇಕಲ್ವ ಗಾಡಿ. ಸೊ ಆ ಸ್ಟೆಬಿಲಿಟಿಗೆ ಅಂತ ಎಲ್ಲ ಕೊಟ್ಟಿರ್ತಾರೆ. ಆ್ಯಂಡ್ ಬ್ಯಾಟ್ರಿ ಕನ್ಸಂಪ್ಷನ್ ಕೂಡ ತೋರಿಸ್ತಿದೆ, ಓಡೋ ಎಲ್ಲ ತೋರಿಸ್ತಿದೆ, ಮತ್ತು ಸರ್ವಿಸ್ ಕೂಡ ತೋರಿಸುತ್ತೆ ನಿಮಗೆ ನೆಕ್ಸ್ಟ್ ಸರ್ವಿಸ್ ಯಾವಾಗಿದೆ, ಸಾಫ್ಟ್ವೇರ್ ಅಪ್ಡೇಟ್ ಯಾವುದು ಅಂತ. ಸೊ ಓವರಾಲ್ ನಿಮಗೆ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ABS ಇದೆ, ಮತ್ತು ರೈಡ್ ಮೋಡ್ಸ್ ಇದೆ. ರೈಡ್ ಮೋಡ್ಸ್ ಯಾವುದ್ರಲ್ಲಿದೆ, ಸ್ಟ್ರೀಟಲ್ಲಿ ಇದೆ ಅಲ್ವಾ. ಸೊ ರೈನ್ ಮೋಡ್ ಬಂದು ಲೀಸ್ಟ್ ಪವರ್. ಆ್ಯಂಡ್ ಟ್ರ್ಯಾಕ್ ಮೋಡ್ ಬಂದು ನಿಮಗೆ ಮೋಸ್ಟ್ಲಿ ರೇರ್ ABS ಆಫ್ ಆಗುತ್ತೆ ಅನ್ಕೋತೀನಿ, ಟ್ರ್ಯಾಕ್ ಮೋಡಲ್ಲಿ ಅಷ್ಟು ಗೊತ್ತಿಲ್ಲ. ಬಟ್ ಸ್ಟ್ರೀಟ್ ಮೋಡಲ್ಲಿ 2 ABS ಆನ್ ಇರುತ್ತೆ. ನಿಮಗೆ ಟ್ರಾಟ್ಲ್ ಇನ್ಪುಟ್ ಅನ್ನೋದು ಒಂದು ಸ್ವಲ್ಪ ಡಿಫರ್ ಇರುತ್ತೆ. ಬಟ್ ನೀವು ಟ್ರ್ಯಾಕ್ ಮೋಡಲ್ಲೇ ತುಂಬ ಫುಲ್ ಪವರ್ ಬರುತ್ತೆ ಟ್ರ್ಯಾಕ್ ಮೋಡಲ್ಲಿ. ಅದು ಬಿಟ್ಟರೆ ನಿಮಗೆ ಇನ್ನು ರೆಗ್ಯುಲರ್ ಸದ್ಯಕ್ಕೆ ಸ್ಟ್ರೀಟ್ ಮಾಡಲ್ ಓಡಿಸೋಣ, ದೆನ್ ಲೇಟರ್ ವಿಲ್ ಚೇಂಜ್ ದ ರೋಡ್. ABS ಬಂದು ರೋಡ್ ಮೋಡ್ ಅಂತ ಇದೆ, ರೋಡ್ ಅಂತ ಹೇಳ್ಬೋದು, ಸೂಪರ್ ಮೋಟೋ ರೋಡ್. ಸೊ ಇದು 2 ಆಪ್ಷನ್ ಬರುತ್ತೆ. ನಮಗೆ ಅಡ್ವೆಂಚರ್ ಗಾಡಿಯಲ್ಲಿ ತೊಗೊಳಂಗಿದ್ರೆ ನಿಮಗೆ ಅಡ್ವೆಂಚರಲ್ಲಿ 2 ಅಂದರೆ ಇದೇ ಥರ ನಿಮ್ಗೆ ಅದರಲ್ಲಿ ಆಫ್ ರೋಡ್ ಆ್ಯಂಡ್ ರೋಡ್ ಅಂತ ಬರುತ್ತೆ. ಸೊ ಅದು ಬಿಟ್ಟು ನಿಮಗೆ
ಸದ್ಯಕ್ಕೆ ಇವಾಗ ರೋಡಲ್ಲಿರಲಿ ಸೇಫ್ಟಿ. ಆ್ಯಂಡ್ ಎಮ್ ಟಿ ಸಿ ಕೂಡ ಅಷ್ಟೇ, ಎಮ್ ಟಿ ಸಿ ಆನ್ ಆ್ಯಂಡ್ ಆಫ್. ಇವಾಗ ನೀವು ಪವರ್ ಕೊಡಬೇಕಾದ್ರೆ ಇದು ಒಂದು ಹೆಂಗಂತ ಹೇಳ್ಬೋದು ಅಂದರೆ ಮ್ಯಾನ್ಯುವಲ್ ಟ್ರ್ಯಾಕ್ಷನ್ ಕಂಟ್ರೋಲ್ ಥರ. ಸೊ ನಿಮಗೆ ಸ್ಲೈಡ್ ಆಗದೆ ನೋಡ್ಕೊಳ್ಳೋಕ್ಕೆ ಅದೆಲ್ಲ ಹೆಲ್ಪ್ ಆಗುತ್ತೆ. ಮ್ಯಾನ್ಯುವಲ್ ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಆನಲ್ಲಿರಲಿ. ಆ್ಯಂಡ್ ನಿಮಗೆ ಇನ್ನೊಂದು ಫ್ಯೂಚರ್ ಏನು ರೀಸೆಂಟಾಗಿ ಕೊಟ್ಟಿದ್ದಾರೆ ಅಂದರೆ ಲಾಸ್ಟ್ ರೈಡಿಂಗ್ ಮೋಡ್ಸಲ್ಲಿ ಇಲ್ಲದೆ ಇದ್ದಿದ್ದು ಲಾಂಚ್ ಕಂಟ್ರೋಲ್ ಯಾಕೋ ಅನ್ಲಾಕ್ ಆಗಿಲ್ಲ ಅನ್ಸುತ್ತೆ ಈ ಗಾಡೀಲಿ. ದಟ್ಸ್ ಓಕೆ, ಪರವಾಗಿಲ್ಲ, ನಾವೇನು ಇವಾಗ ರೇಸ್ ಟ್ರ್ಯಾಕಲ್ಲಿ ಓಡಿಸ್ತಿಲ್ಲ. ಸೊ ಡಿಸ್ಪ್ಲೇ ನೋಡೋಂಗಿರೋ ಸಖತ್ತಾಗಿದೆ. ಓಡೋಮೀಟ್ರ್, ಬ್ಯಾಟ್ರಿ, ಸ್ಪೀಡ್ 1, ಟ್ರಿಪ್ 1 ಆ್ಯಂಡ್ ಇಲ್ಲಿ ನೋಡಿದ್ರೆ RPM ಮೀಟ್ರ್ ಕೊಟ್ಟಿದ್ದಾರೆ, ಇಲ್ಲಿ ಫ್ಯೂಯಲ್ ಗೇಜ್ ಕೊಟ್ಟಿದ್ದಾರೆ. ದೆನ್ ಇದೊಂಥರ ಒಂದು ಫೋನ್ನ ಇಟ್ಟಂಗೆ ಇದೆ, ಅಷ್ಟು ಕ್ಲಿಯರಾಗಿದೆ. ಡಿಸ್ಪ್ಲೇ ಏನು ಚಿಕ್ಕ ಪಿಕ್ಸಲೇಷನ್ ಏನೂ ಕಾಣಿಸ್ತಿಲ್ಲ. ಬನ್ನಿ ಇವಾಗ ಒಂದು ರೈಡ್ ಹೋಗೋಣ. ನೋಡೋರಲ್ವಾ ಪವರ್ ಹೆಂಗೆ ಕ್ರೇಜಿ ಡೆಲಿವರ್ ಮಾಡುತ್ತೆ ಅಂತ. ನಿಮಗೆ ಪಿನ್ ಪಾಯಿಂಟ್ ಅಕ್ಯುರೇಷನಲ್ಲಿ ಇರುತ್ತೆ. ಟ್ರಾಟಲ್ ಮಾತ್ರ ಮಾತಾಡೋಂಗೆ ಇಲ್ಲ ಕಂಟ್ರೋಲ್ಸು. ಸೊ ಒಂದು ಸಲ ಪುಲ್ ಮಾಡಿ ನೋಡೋಣ ಬನ್ನಿ. ವಿಲ್ ಗೋ ಟು 3rd. ಬ್ರೇಕ್ಸ್ ಕೂಡ ಅಷ್ಟೇ ಸಖತ್ತಾಗಿದೆ. ನೋ ಮ್ಯಾಟರ್ 100 ಎಲ್ಲ ಇದಕ್ಕೆ ಮೊಮೆಂಟೇ ಅಲ್ಲ, ಹೇಳ್ಕೊಂಡು ಹೋಗ್ಬಿಡುತ್ತೆ 100 ಎಲ್ಲ ಇದು. ಮತ್ತು ನಿಮಗೆ ಫ್ಲಿಕ್ ಮಾಡೋಕ್ಕೂ ಕೂಡ ಅಷ್ಟೇ, ಎಷ್ಟು ಲೈಟ್ ವೆಯ್ಟ್ ಇದೆ ಗೊತ್ತಾ ಗಾಡಿ. ಹಂಗೆ ಹಂಪ್ಸಲ್ಲೆಲ್ಲ ಎಗರುತ್ತೆ ಗೈಸ್. ಇದು ತುಂಬ ಲೈಟ್ ವೆಯ್ಟ್ ಅಲ್ವಾ, ಕಂಟ್ರೋಲ್ ಹಿಡಿಯೋದು ತುಂಬ ಕಷ್ಟ ಇದನ್ನು. ಸೊ ಒನ್ಸ್ ನೀವು ಡ್ಯೂಕ್ 390ನ ಇದು ಮಾಡೋದು ಕಲ್ತ್ಕೊಬಿಟ್ರೆ ನೀವು ಎನಿ ಬೈಕ್ನ ಇದು ಆರಾಮಾಗಿ ಓಡಿಸ್ಬೋದು. ಈಸಿಯಾಗಿ 100 ಹೋಗುತ್ತೆ ಗೈಸ್. ನಿಮಗೆ 100 ರೀಚ್ ಆಗ್ತಿದೆ ಅಂತಲೂ ಗೊತ್ತಾಗಲ್ಲ, ಅಷ್ಟು ಆರಾಮಾಗಿ 100 ಹೋಗುತ್ತೆ. ಓಡಿಸೋದೇ ಅಲ್ಲ ಈ ಗಾಡಿ. ಪ್ಲಸ್ ಇನ್ನೊಂದು ಏನಂದರೆ ನಿಮಗೆ ಕ್ಲಚ್ ತುಂಬ ಲೈಟ್ ವೆಯ್ಟ್ ಇದೆ, ಸಖತ್ ಲೈಟ್ ಇದೆ ಕ್ಲಚ್ಚು ಪ್ರೆಸ್ ಮಾಡ್ತೀನಿ ಅಂತ ಫೀಲ್ ಕೂಡ ಇಲ್ಲ. ನಿಮಗೆ ಗೇರ್ ಬಾಕ್ಸ್ ಇನ್ನೊಂದು ಸ್ವಲ್ಪ ಇಟ್ ಕುಡ್ ಡೂ ಬೆಟರ್ ವಿತ್ ದ ಸಾಫ್ಟ್ನೆಸ್ ಆಫ್ ದ ಗೇರ್ ಬಾಕ್ಸ್. ಚೆನ್ನಾಗಿದೆ, ಸ್ಲಿಕ್ಕಾಗಿ ಶಿಫ್ಟ್ ಆಗ್ತಿದೆ. ಬಟ್ ಏನಂದರೆ ನಿಮಗೆ ಇನ್ನೂ ಒಂದು ಸ್ವಲ್ಪ ಏನಂತೀರ ಸಾಫ್ಟ್ನೆಸ್ ಇರ್ಬೋದು. ಒಂದು ಸ್ವಲ್ಪ ಟೈಟಾಗಿದೆ ಆ ಗೇರ್ ಲಿವರ್ ಇದೆಯಲ್ಲ ಅದೊಂದು ಸ್ವಲ್ಪ ಟೈಟ್ ಇದೆ. ಹಾರ್ನ್ ನೋಡೋಣ. ಸೊ ಇದು ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಇರೋದ್ರಿಂದ ನಿಮಗೆ ವಿಂಡ್ ಬಂದು ಬ್ಯಾಫಲ್ ಆಗುತ್ತಲ್ವ, ನಿಮಗೆ ಸೈಲೆನ್ಸರ್ ಇರೋ ಎಕ್ಸಾಸ್ಟಲ್ಲಿ ಪರ್ರ್ ಅಂತ ಆ ಸೌಂಡ್ ಏನೂ ಬರೋಲ್ಲ ಇದರಲ್ಲಿ. ಸೊ ಅಂಡರ್ ಬೆಲ್ಲಿ ಇರೋದ್ರಿಂದ ನಿಮಗೆ ಇನ್ನೂ ವೆಯ್ಟ್ ಬ್ಯಾಲೆನ್ಸ್ ಅನ್ನೋದು ಸಖತ್ತಾಗಿದೆ. ನಾನು ಆ್ಯಕ್ಚುಲಿ ಒಂದು 300 to 400 cc ಕ್ಯಾಟಗರಿ ಬೈಕ್ ಓಡಿಸ್ತಾ ಇದ್ದೀನಿ ಅನ್ನೋ ಫೀಲೇ ಇಲ್ಲ. ಯಾವುದೋ ಒಂದು ತುಂಬ ಲೈಟ್ ವೆಯ್ಟ್ ಗಾಡಿ ಮೇಲೆ ಕೂತಂಗೆ ಇರ್ತೀನಿ ಯಾವಾಗಲೂ. ಸೊ ಇನ್ನು ಆ ಥರ ಪವರ್ ಕೇಳಂಗಿದ್ರೆ ಇನ್ನು ಮಾತಾಡೋಂಗೆ ಇಲ್ಲ ಬನ್ನಿ. ಪವರ್ ಟು ವೆಯ್ಟ್ ರೇಷಿಯೋ ಎಲ್ಲ ಇದು ಸಾಕಾಗಿದೆ ಗಾಡಿ. ಪ್ಲಸ್ ಇನ್ನೊಂದು ಏನು ನೋಟಿಸ್ ಮಾಡಿದ್ದೀನಿ ಅಂದರೆ ನನ್ನ 2nd generation 3rd generation ಇಂಜನ್ ಬಂದು ರಿಫೈನ್ ಆಗಿದೆ. ನಾನು ಆ್ಯಕ್ಚುಲಿ ಹ್ಯಾಂಡ್ಲ್ ವೈಬ್ಸ್ ಎಲ್ಲ ಹಂಗೆ ಇರುತ್ತೆ, ಬಟ್ ಒಂದು ಸ್ವಲ್ಪ ರಿಫೈನ್ ಇರುತ್ತೆ ಮೋಟರು ಅಂತ ಅಂದ್ಕೊಂಡಿದ್ದೆ. ಬಟ್ ಸಿಗ್ನಿಫಿಕೆಂಟಾಗಿ ಸ್ಮೂತ್ ಇದೆ. ಬಟ್ ನಿಮಗಿನ್ನೂ ವೈಬ್ರೇಷನ್ ಅನ್ನೋದಕ್ಕಿಂತ ಬಸ್ ಅಂತ ಹೇಳ್ಬೋದು. ಬಸ್ಸೆಲ್ಲ ನಿಮಗಿನ್ನೂ ಫುಟ್ ಪೆಕ್ಸಲ್ಲೆಲ್ಲ ಚೆನ್ನಾಗಿ ಗೊತ್ತಾಗ್ತಿದೆ. ಮತ್ತು ಹ್ಯಾಂಡ್ಲ್ ಬಾರ್ಸಲ್ಲಿ ಅಷ್ಟೊಂದು ಏನಿಲ್ಲ. ನೀವು ಗ್ಲೌಸ್ ಹಾಕ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಕಟ್ ಆಫ್ ಆಗೋಗುತ್ತೆ ಅಂದ್ಕೊಳ್ಳಿ ಬಸ್ಸೆಲ್ಲ. ಬಟ್ ನಿಮಗೆ ಫುಟ್ಟಲ್ಲಿ ಮತ್ತು ಟ್ಯಾಂಕಲ್ಲಿ ಲೈಟಾಗಿ ಬಸ್ದಿದೆ. ಫುಲ್ ಈ ಥರ ಎಕ್ಸ್ಟೇಟರ್ ಕೊಡಬೇಕಾದ್ರೆ 4000 to 6000 RPM ಏನಿದೆಯೋ ಅಲ್ಲಿ ನಿಮಗೆ ಸೀಟಲ್ಲಿ ಕೂಡ ವೈಬ್ರೇಷನ್ ಬರ್ತಿದೆ. ಅದು ಇನ್ನೂ ಇಂಪ್ರೂವ್ ಮಾಡ್ಬೋದು KTM ಅವರು. ಬಿಕಾಸ್ ಇದು ಬಂದು ಸಿಂಗಲ್ ಸಿಲಿಂಡರ್, ಅಷ್ಟು ಕಂಪ್ರೆಷನ್ ಇರೋದ್ರಿಂದ ಏನಾಗುತ್ತೆ ಅಂದರೆ ಅಷ್ಟು ನಿಮಗೆ ವೈಬ್ರೇಷನ್ ಬಂದೇ ಬರುತ್ತೆ. ದಟ್ ಈಸ್ ಅದೇನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಅಷ್ಟು ಇಂಜನ್ ವೈಬ್ರೇಷನ್ನ ಅದು ಕಂಟ್ರೋಲ್ ಮಾಡಲೇಬೇಕು. RPM ಮೇಲೆ ನುಗ್ಗುತ್ತಂಗೆ ಗಾಡಿ. ಕ್ವಿಕ್ ಶಿಫ್ಟರ್ ಕೂಡ ತುಂಬ ಸ್ಮೂತಾಗಿದೆ. ಇರಿ ವೈಸರ್ ಕ್ಲೋಸ್ ಮಾಡೋಣ, ಕಣ್ಣು ಉರಿತಾ ಇದೆ. ಸೊ ಕ್ವಿಕ್ ಶಿಫ್ಟರ್ ಕೂಡ ತುಂಬ ಸ್ಮೂತಾಗಿದೆ. ನೋಡಿದ್ರಲ್ವಾ, ಇದು ಸಿಗ್ನಲ್ ಲೈಟ್ ಟು ಸಿಗ್ನಲ್ ಲೈಟ್ ಅಂದರೆ ಇವಾಗ ಸಿಗ್ನಲ್ ಟು ಸಿಗ್ನಲ್ ಇರುತ್ತಲ್ವಾ, ಆ ಸ್ಪ್ಲಿಟ್ ಸೆಕೆಂಡ್ಸಲ್ಲಿ ಡ್ರ್ಯಾಗ್ ರೇಸ್ ಬೈಕ್ ಅಂತ ಹೇಳ್ಬೋದು. ಇದು ಏನು ಫಾಸ್ಟಾಗಿ ಆ್ಯಕ್ಸಲರೇಟ್ ಆಗುತ್ತೆ ಅಂದರೆ ಯಾವ ಬೈಕು ಆ್ಯಕ್ಸಲೇಟರ್ ಆಗೋಲ್ಲ ನೋಡಿ. ಕ್ವಿಕ್ ಶಿಫ್ಟರ್ ಕೂಡ ಸಖತ್ತಾಗಿ ವರ್ಕ್ ಆಗ್ತಿದೆ ಅಂತ ಹೇಳ್ಬೋದು. ಐ ಆಮ್ ಆ್ಯಕ್ಚುಲಿ ಸೋ ಅಮೇಜ್ಡ್ ಆಫ್ ದಿಸ್ ಬೈಕ್.
ನಿಮಗೆ ಟ್ರಾಟಲ್ ಇನ್ಪುಟ್ ಸ್ಟಾರ್ಟಿಂಗು ಎಂಡಿಂಗ್ ಆ ಟ್ರಾಟಲ್ ಚಾಪ್ನೆಸ್ ಇರುತ್ತಂತ ಹೇಳ್ತಿರ್ತೀನಲ್ವ ನಾನು ಯಾವಾಗಲೂ. ಆ ಡ್ಯೂಕ್ 390 ಫಸ್ಟ್ ಜನ್ರೇಷನಲ್ಲಿ ಮಾತ್ರ ಡೆವಿಲ್ ಥರ ಹೋಗೋದು. ನಿಮಗೆ ಕ್ಲಚ್ ಹಿಡ್ಕೊಂಡು ಶಿಫ್ಟ್ ಮಾಡೋ ಫೀಲೇ ಬರೋಲ್ಲ ಆ್ಯಕ್ಚುಲಿ. ಡ್ಯೂಕ್ ಯಾವಾಗಲೂ ಬಿಹೇವಿಯರ್ ಹೆಂಗಂದರೆ, ಟ್ರೆಲ್ಲಿಸ್ ಫ್ರೇಮ್ ಇದೆಯಲ್ಲ, ಆ ಲೈಟ್ ವೆಯ್ಟ್ ಕನ್ಸ್ಟ್ರಕ್ಷನ್ನು, ನಿಮಗೆ ಇಂಜನ್ ಟೋಟಲ್ ಓವರಾಲ್ ಗಾಡಿ ವೆಯ್ಟೇ ಇರೋಲ್ಲ ನಿಮಗೆ. ನೋಡಿದ್ರ ಹೆಂಗೆ ಹೋಗುತ್ತೆ ಅಂತ ಗಾಡಿ. ಟ್ರಾಟಲ್ ಕೊಟ್ಟಿದ ತಕ್ಷಣ ಈ ಗಾಡಿ ನಾನು ಬಿಡು ಕಿತ್ಕೊಂಡು ಹೋಗ್ತೀನಿ ಅನ್ನೋ ಥರ ಹೋಗುತ್ತೆ ಗಾಡಿ. ನೋಡಿ 60 ಕಿಲೋಮೀಟ್ರ್ 3500 RPM 60 ಗೇರ್ ಆರಾಮಾಗಿ ಓಲ್ ಡೇ ಕ್ರೂಸ್ ಮಾಡುತ್ತೆ. ಬಟ್ ನಿಮ್ಗೆ ಈ ಸ್ವಿಚ್ ಗೇರ್, ಈ ಮಿರರ್ಸ್ ಇದೆಲ್ಲ ಪ್ರೀಮಿಯಂ ಫಿನಿಶ್ ಕೊಟ್ಟಿದ್ದಾರೆ. ಇದೆಲ್ಲ ಅಲಾಯ್ಸ್ ಆ್ಯಕ್ಚುಲಿ ತುಂಬ ಸ್ಟರ್ಡಿ ಇದೆ ಅಲಾಯ್ಸು. ಬಿಲ್ಡ್ ಕ್ವಾಲಿಟಿ ಕೂಡ ವರ್ಷನ್ 1ಇಂದ ವರ್ಷನ್ 3ಗೆ ತುಂಬ ಅಪ್ಗ್ರೇಡ್ ಮಾಡಿದ್ದಾರೆ. ಓವರಾಲ್ ಬೈಕ್ ನಿಮಗೆ ಓವರಾಲ್ ಎಕ್ಸ್ಪೀರಿಯನ್ಸ್ ಆಫ್ KTMನೇ ತುಂಬ ಚೆನ್ನಾಗಿ ಅಪ್ಗ್ರೇಡ್ ಮಾಡಿದ್ದಾರೆ. ಸಿಟಿಯಲ್ಲಿ ಓಡಿಸೋರು ಮೆಜಾರಿಟಿ ಆರಾಮಾಗಿ ಓಡಿಸ್ತಾರೆ. ಬಟ್ ದಿಸ್ ಬೈಕ್ ಈಸ್ ಆಲ್ವೇಸ್ ರೆಡಿ ಟು ರೇಸ್. ನೀವು ರೇಸ್ ಟ್ರ್ಯಾಕಲ್ಲೆಲ್ಲ ಆಟ ಆಡ್ಕೊಬೋದು ಈ ಗಾಡಿನ, ಎಸ್ಪೆಷಲಿ ಟೈರ್ಸ್ ಕೊಟ್ಟವರಲ್ಲ. ಸೊ ಒಂದ್ಸಲಿ ಟೆಸ್ಟ್ ಕೂಡ ಮಾಡಿಬಿಡೋಣ, ಏನಂತೀರಾ? ಮ್ಯಾನ್ಯುವಲ್ ಲಾಂಚ್ ಕಂಟ್ರೋಲ್, ಲೆಟ್ಸ್ ಗೋ. ಕ್ರೇಜಿ ಪವರ್ ಡೆಲಿವರಿ ನೋಡಿದ್ರಲ್ಲ. ಸೊ ನಿಮಗೆ ಟೈಮಿಂಗ್ಸೇ ಎಲ್ಲ ಗೊತ್ತಾಗಿರುತ್ತೆ. ಇನ್ನೊಂದ್ಸಲಿ ಟೆಸ್ಟ್ ಮಾಡಬೇಕಂದ್ರೆ ಕೂಡ ಬನ್ನಿ, ವೀಲ್ ಡೂ ಇಟ್ ದ್ಯಾಟ್, ನೋ ಪ್ರಾಬ್ಲಮ್. ಫಸ್ಟ್ ಗೇರಲ್ಲಿ ಲಿಫ್ಟ್ ಆಗುತ್ತೆ ಗಾಡಿ. MTC ಏನಾದರೂ ಆಫ್ ಮಾಡಿದ್ರೆ ಈ ಗಾಡಿನ ಎತ್ಕೊಂಡು ಹೋಗ್ಬಿಡುತ್ತೆ ಒಂದೇ ವೀಲಲ್ಲಿ. ಸೊ ಆ ಪವರ್ ಇದೆ ಅಂತ ಹೇಳ್ಬೋದು. ಅಗೇನ್ ಒನ್ಸ್ ಮೋರ್ ಫುಲ್ ಬಿನ್ಸ್ 7,000 ನೋಡಿ ಲಾಂಚ್ ಆಯಿತು ವೀಲಿ. ನೋಡೋದಲ್ವಾ, ಇವಾಗ ಡೌನ್ ಶಿಫ್ಟ್ ಕೂಡ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ ನೋಡಿ. 5 4 3 2 ಅಷ್ಟು ಸಾಫ್ಟಾಗಿ ಡೌನ್ ಶಿಫ್ಟ್ ಆಗುತ್ತೆ. ಆಲ್ ದಿಸ್ ಬೈಕ್ ನೀಡ್ಸ್ ಇಸ್ ಆ್ಯನ್ ಎಕ್ಸಾಸ್ಟ್. ಅಫ್ಕೋರ್ಸ್ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಇದೆ. ಬಟ್ ನೀವು ಆಫ್ಟರ್ ಮಾರ್ಕೆಟ್ ತೊಗೋತೀರಾ ಅಂದರೆ ದ ಬ್ಲಾಸ್ಟ್, ಐ ಕ್ಯಾನ್ ಫೀಲ್ ದಟ್. ಅದು ಪಟ್ ಅಂತ ಹೋಗೋದು ಕ್ವಿಕ್ ಶಿಫ್ಟರ್ ಯೂಸ್ ಮಾಡಬೇಕಾದ್ರೆ ಕ್ರೇಜಿ ಫೀಲ್ ಇರುತ್ತೆ. ನಿಮಗೆ ಪರ್ಫಾರ್ಮೆನ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ KTM ಅವರು ಇಂಡಿಯಾಗೆ. ದಿಸ್ ನೀಡ್ಸ್ ಎ ಗುಡ್ ಟ್ಯಾಂಕ್ ಗ್ರಿಪ್ಪರ್. ಇದಕ್ಕೆ ಟ್ಯಾಂಕ್ ಗ್ರಿಪ್ಪರ್ ಇಲ್ಲ ಅಂದರೆ ತುಂಬ ಕಷ್ಟ. ಯಾಕಂದರೆ ನನಗೆ ತುಂಬ ಸ್ಲೈಡ್ ಆಗ್ತಿದೆ ಕಾಲು. ನೋಡಿದ್ರಾ, ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ವರ್ಕ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಸೊ ಆ ಆರೆಂಜ್ ಕಲರ್ ಕೂಡ ಟ್ರ್ಯಾಕ್ಷನ್ ಕಂಟ್ರೋಲ್ನೇ ತೋರಿಸ್ತಿದೆ ಅಂತ ಅರ್ಥ. ನೀವು ನೋಡೋಂಗಿದ್ರೆ ಆ್ಯಬ್ಸಲ್ಯೂಟ್ ವೈಲ್ಡ್ ಬೈಕ್ ದಿಸ್ ಇಸ್. ನಿಮ್ಮ ಪರ್ಫಾರ್ಮೆನ್ಸಿಗೆ ತಕ್ಕನಂಗೆ ನೀವು ಮೋಸ್ಟ್ಲಿ ನೀವು ಹೈವೇಸಲ್ಲಿ ಓಡಿಸ್ತೀರಾ ಅಂದರೆ ಸಾಫ್ಟ್ ಸೆಟ್ಟಿಂಗ್ ಇಟ್ಕೊಳ್ಳಿ ಸಸ್ಪೆನ್ಷನ್ನ. ನಾನು ತುಂಬ ಅಗ್ರೆಸಿವ್ ಓಡಿಸ್ತೀನಿ ಅಂದರೆ ಈ ಥರ ಸಸ್ಪೆನ್ಷನ್ ಏನು ಕಂಪ್ನಿಯಿಂದ ಸ್ಟ್ಯಾಂಡರ್ಡ್ ಬರ್ತಿದೆಯೋ ಅದನ್ನೇ ಇಟ್ಕೊಳ್ಳಿ, ಬಿಕಾಸ್ ದಟ್ಸ್ ಮಚ್ ರೆಕಮೆಂಡೆಡ್. ಯಾಕಂದರೆ ಅವರು ಫೈನ್ ಟ್ಯೂನ್ ಮಾಡಿರ್ತಾರೆ ಈ ಥರ ರೈಡರ್ಸ್ಗೆ. ಸೊ ಆವ್ರೇಜ್ ವೆಯ್ಟ್ ಏನು ಇದೆಲ್ಲ ಡಿಸ್ಕಸ್ ಮಾಡಿ ಅವರು ಇಂಜಿನಿಯರಿಂಗ್ ಮಾಡಿರ್ತಾರೆ ಗಾಡಿನ. ಬಟ್ ಆ್ಯಬ್ಸಲ್ಯೂಟ್ಲಿ ವೈಲ್ಡ್ ಬೈಕ್. ಈವನ್ RC 390 ಕೂಡ ಇದ್ರ ಜೊತೆ ಬರೋಷ್ಟು ಕೆಪಾಸಿಟಿ ಇಲ್ಲ. ಯಾಕಂದರೆ ಅದ್ರಲ್ಲಿ ಸ್ಪ್ರಾಕೆಟ್ಸ್ ಎಲ್ಲ ಚೇಂಜ್ ಮಾಡಿರ್ತಾರೆ, ಗೇರಿಂಗ್ ಚೇಂಜ್ ಆಗಿರುತ್ತೆ ಗಾಡೀಲಿ. ಅದು ದಟ್ ಈಸ್ ಮೋರ್ ಆಫ್ ಎ ಏರೋಡೈನಮಿಕ್ ಆ್ಯಂಡ್ ಟಾಪ್ ಸ್ಪೀಡ್ ಬೈಕ್. ಈ ಬೈಕ್ನ ಬೀಟ್ ಮಾಡೋಕ್ಕೆ ಇನ್ನೊಂದು ಸಿಂಗಲ್ ಸಿಲಿಂಡರ್ ಬೈಕೇ ಇಲ್ಲ. ದಿಸ್ ಈಸ್ ದಿ ಫಾಸ್ಟೆಸ್ಟ್ ಸಿಂಗಲ್ ಸಿಲಿಂಡರ್ ಆ್ಯಂಡ್ ದಟ್ ಈಸ್ ದ KTM Duke 390 ಫಾರ್ ಯು ಗೈಸ್.
ಸೊ ನಿಮಗೆ ಸ್ಪೆಸಿಫಿಕೇಷನ್ಸ್ ಬರಬೇಕಂದ್ರೆ 15 ಲೀಟ್ರ್ ಟ್ಯಾಂಕ್ ಇದೆ ಇದರಲ್ಲಿ. 15 ಲೀಟ್ರ್ ಅಂದರೆ ಅರೌಂಡ್ ನಿಮ್ಗೊಂದು 250 ಕಿಲೋಮೀಟರ್ಸ್ ಒಂದು ಟ್ಯಾಂಕ್ ರೇಂಜ್ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಗೆ ಅದು ಬಿಟ್ಟರೆ ಕ್ರೂಸಿಂಗ್ ಸ್ಪೀಡ್ ಆರಾಮಾಗಿ 100, 120 ಇಫ್ ಯು ಆರ್ ಏಬಲ್ ಟು ಕೋಪ್ ಅಪ್ 125 ಕ್ರೂಸ್ ಮಾಡ್ಬೋದು. ಅದಕ್ಕೆ ಮೇಲೆ ಹೋದರೆ ನಿಮಗೆ ವಿಂಡ್ ಬ್ಲಾಸ್ಟ್ ಡೆಫಿನೆಟಾಗಿ ಫೀಲ್ ಆಗುತ್ತೆ. ನೀವು ಡ್ಯೂಕ್ 390 ಪವರ್ನ ಹ್ಯಾಂಡ್ಲ್ ಮಾಡೋದು ಕಲ್ತ್ಕೊಂಡ್ರೆ, ಫುಲ್ ಪವರ್ ಯೂಸ್ ಮಾಡೋದು ಕಲ್ತ್ಕೊಂಡ್ರೆ ಯು ಕ್ಯಾನ್ ಡ್ರೈವ್ ಎನಿ ಬೈಕ್. ಇವಾಗ ನೋಡಿ, ನಾನು ಲಾಂಚ್ ಮಾಡಬೇಕಾದ್ರೆ ಎಲ್ಲ ಫ್ರಂಟ್ ವೀಲ್ ಏರಲ್ಲೇ ಇರುತ್ತೆ, ಸೆಕೆಂಡ್ ಗೇರ್ ಥರ್ಡ್ ಗೇರ್ ತನಕನೂ ಏರಲ್ಲೇ ಇರುತ್ತೆ ಫ್ರಂಟ್ ವೀಲು. ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡಬೇಕು ಅಂದರೆ ಯು ಶುಡ್ ಹ್ಯಾವ್ ಅಟ್ಲೀಸ್ಟ್ ಸಮ್ ಅಮೌಂಟ್ ಆಫ್ ಸ್ಕಿಲ್ಸ್ ಟು ಹ್ಯಾಂಡಲ್ ದಿಸ್ ಬೈಕ್. ಫಸ್ಟ್ ಬೈಕಾಗಿ ಡೆಫಿನೆಟಾಗಿ ಕನ್ಸಿಡರ್ ಮಾಡಬೇಡಿ. ನೀವು ಮಾಡಿದ್ರೆ ಕೂಡ ತುಂಬ ಕೇರ್ಫುಲ್ಲಾಗಿರಿ. ಎಲ್ಲ ಸೇಫ್ಟಿ ಏಡ್ಸ್ನ ಆನ್ ಮಾಡ್ಕೊಂಡು ಓಡಿಸಿ ದಯವಿಟ್ಟು. ಯಾಕಂದರೆ ಎಲ್ಲ ಟೈಮ್ ಇದ್ದಂಗೆ ಇನ್ನೊಂದು ಟೈಮ್ ಇರೋಲ್ಲ. ಸೊ ನಿಮ್ಮ ಲಕ್ ಏನಾದರೂ ಇಲ್ಲ, ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮ್ಮ ಹತ್ರ ಇಲ್ಲ ಅಂದರೆ ಯು ವಿಲ್ ಬಿ ಇನ್ ಎ ಬಿಗ್ ಟ್ರಬಲ್. ನಾನು ಅದನ್ನು ಕಷ್ಟ ದಾರಿಯಲ್ಲಿ ಕಲ್ತಿದ್ದೀನಿ, ಏನಕ್ಕೆ ಸ್ಪೀಡಾಗಿ ಓಡಿಸ್ಬಾರ್ದು, ಎಲ್ಲಿ ಓಡಿಸ್ಬೇಕು ಎಲ್ಲಿ ಓಡಿಸ್ಬಾರ್ದು ಅಂತ. 44-45 ಹಾರ್ಸ್ ಪವರ್ ಏನೋ ಪ್ರೊಡ್ಯೂಸ್ ಮಾಡ್ತಿದೆ. ಟಾರ್ಕು ಅಷ್ಟೇ ಒಂದು 39-40 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡ್ತಿದೆ. ಪವರ್ ಅನ್ನೋದು ಪವರ್ ಪೇಪರ್ ಮೇಲಲ್ಲ. ಸೊ ಇದ್ರ ಕಾಂಪಿಟೇಟರ್ಸ್ ಬಂದರೆ ನಿಮಗೆ NS 400, ದ ಮೋಸ್ಟ್ ಅಫೋರ್ಡೆಬಲ್ 400cc. ಆ ಬೈಕು ವೀಡಿಯೋ ಕೂಡ ನಾನು ನಿಮ್ಗೆ ಆಲ್ರೆಡಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಆ ವಿಡಿಯೋ ಕೂಡ ಚೆಕ್ ಮಾಡಿ, ಆಫ್ NSG 400. ಸೊ ನಿಮಗೆ 4,12,000 ರೂಪೀಸ್ಗೆ ಈ ಬೈಕ್ ಸಿಗುತ್ತೆ. ಅದು ವರ್ತ್ ಇಟ್ಟಾ ಇಲ್ವಾ ಅಂತ ನೀವೇ ಹೇಳಬೇಕು, ಯಾಕಂದರೆ ಯು ಆರ್ ದ ಒನ್ ಹೂ ಈಸ್ ಗೋಯಿಂಗ್ ಟು ಬೈ. ಡ್ಯೂಕ್ ಫಸ್ಟ್ ಜನ್ರೇಷನಲ್ ಫಸ್ಟು ನಾರ್ಮಲ್ ಹ್ಯಾಲೋಜಿನ್ ಲೈಟ್ ವೆರ್ಷನ್ಸ್ ಇತ್ತಲ್ವ, ಅದರಲ್ಲೆಲ್ಲ ನಿಮಗೆ 4000 RPM ಕೆಳಗಡೆ ತುಂಬ ಸಪ್ಪೆ ಗಾಡಿ, ಎಳೆಯೋದೇ ಇಲ್ಲ. ಫುಲ್ ಟ್ರಾಟಲ್ ಕೊಟ್ರೇನು 4000 ಅಂತ ಹೋಗುತ್ತೆ. 4000 RPM ಮೇಲೆ ಹಿಡಿಯೋಕ್ಕಾಗಲ್ಲ, 4000 ಕೆಳಗಡೆ ಹೋಗೋದೇ ಇಲ್ಲ, ಆ ಥರ ಬೈಕ್ ಅದು. ಸೊ ಈ ಬೈಕಲ್ಲಿ ನಾನು ಏನು ನೋಟಿಸ್ ಮಾಡಿದ್ದೀನಿ ಅಂದರೆ, ಆ 4000 RPM ಕೆಳಗಡೆ ಕೂಡ ಸಿಗ್ನಿಫಿಕೆಂಟಾಗಿ ಗಾಡಿ ಇನ್ಕ್ರೀಸ್ ಆಗಿದೆ ಪವರು. ಯಾಕಂದರೆ ನನಗೆ ಸಿಟಿಲಿ ಒಂದು ಸ್ವಲ್ಪ ಡ್ರೈವೇಬಲ್ ಅಂತಲೇ ಅನ್ನಿಸ್ತಿದೆ ಗಾಡಿ. ಯಾಕಂದರೆ ನೋಡಿ, ಇವಾಗ 5th ಗೇರ್ 40 ಕೂಡ ಹೋಗ್ತಿದೆ ಗಾಡಿ. ಬಟ್ ಆ ಜನ್ರೇಷನ್ 2 ಆಗಲಿ ಜನ್ರೇಷನ್ 3 ಆಗಲಿ ಒಂದು ಸ್ವಲ್ಪ ಹೆಸಿಡೆಂಟ್ ಇರೋದು ಗಾಡಿ, ಬೇಗ ಹಿಡಿಯೋಲ್ಲ, ನಾಕಿಂಗ್ ಆಗೋದು. ಸೊ ಅದು ದೊಡ್ಡ ಕಂಪ್ಲೇಂಟ್ಸ್ ಆ್ಯಕ್ಚುಲಿ KTM ಅಲ್ಲಿ ಇದ್ದಿದ್ದು. ಬಟ್ ಈ ಗಾಡೀಲಿ ಅದು ಸಾರ್ಟ್ ಮಾಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಮಾಡಿದ್ದಾರೆ. ಟ್ರ್ಯಾಕ್ಟಬಲ್ ಇಂಜನ್ ಇವಾಗಿದು. ಇನ್ನಷ್ಟೇ, ಇನ್ನೇನು ಮಾತಾಡೋಕ್ಕಿಲ್ಲ ಗಾಡಿ ಬಗ್ಗೆ. ಆಲ್ಮೋಸ್ಟ್ ಎಲ್ಲ ಮಾತಾಡಿದ್ದೀನಿ ಅನ್ಕೋತೀನಿ ಬೈಕ್ ಬಗ್ಗೆ. ಇನ್ನೂ ಏನಾದರೂ ಹೇಳಂಗಿದ್ರೆ ನಾನು ಕ್ವಶನ್ಸ್ ಕಮೆಂಟಲ್ಲಿ ಹಾಕಿ, ನಾನು ಡೆಫಿನೆಟಾಗಿ ಆನ್ಸರ್ ಮಾಡ್ತೀನಿ ಕಮೆಂಟ್ ಸೆಕ್ಷನ್ನ. ನಾನು ಯಾವ ಕ್ವಶನ್ ನನಗೂ ಖಾಲಿ ಬಿಡೋಲ್ಲ. ನಿಮ್ಮ ಪ್ರತಿ ರಿಪ್ಲೈಗೂ ನನ್ನ ರಿಪ್ಲೈ ಇರುತ್ತೆ. ಸೊ ಒಂದು ಲಾಸ್ಟ್ ಫುಲ್ ಕೊಡೋಣ. So this video ends here guys. Bye bye. Take care of yourself. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ. ಇಲ್ಲಾಂದರೆ ಏನಾದರೂ ಬಿಸ್ನೆಸ್ ಪರ್ಪಸ್ ಏನಾದರೂ ಇದ್ದರೆ ಡೆಫಿನೆಟಾಗಿ ನನಗೆ ನನ್ನ ಕೆಳಗಡೆ ಇರೋ ಇಮೇಲ್ಗೆ ಮೆಸೇಜ್ ಮಾಡಿ. ಐ ವಿಲ್ ಡೆಫಿನೆಟ್ಲಿ ರೀಡ್ ಆ್ಯಂಡ್ ರಿಪ್ಲೈ ಟು ಯು ಗೈಸ್ ಇನ್ ವೆರಿ ಫಾಸ್ಟ್ ಟೈಮ್. ಸೊ ಸಿ ಯು ಗೈಸ್. ಬೈ ಬಾಯ್.